ಪ್ರಭಾಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಹಾಗೂ ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಸಾಷ್ಟಾಂಗ ಪ್ರಣಾಮಪೂರ್ವಕ ನಮಸ್ಕರಿಸುತ್ತಾ ಇವತ್ತಿನ ದಾಸವರೇಣ್ಯ ವಿಜಯದಾಸರು ಎನ್ನುವ ಚಲನಚಿತ್ರದ ಮುಖ್ಯ ಪ್ರೊಡ್ಯೂಸರ್ ನಮ್ಮ ತ್ರಿವಿಕ್ರಮ ಜೋಶಿಯವರು ಬಂದಿದ್ದಾರೆ. ಅವರನ್ನು ಸ್ವಾಗತ ಕೋರುತ್ತಾ, ಹಾಗೆ ಈ ಸಿನಿಮಾದ ಸಪೋರ್ಟಿವ್ ಫೈನಾನ್ಸಿಯರ್ ಅಮೆರಿಕದಿಂದ ನಮ್ಮ ಪಣಿರಾಜ್ ಅವರು ಬಂದಿದ್ದಾರೆ, ಹಾಗೂ ಅವರ ಧರ್ಮಪತ್ನಿ ಉಮಾ ಅವರು ಬಂದಿದ್ದಾರೆ. ಅವರಿರುವರಿಗೂ ಸ್ವಾಗತವನ್ನು ಕೋರುತ್ತಾ, ಕಾರ್ಯಕ್ರಮದ ಮುಖ್ಯ ಅಂಗವಾಗಿ ಶ್ರೀಗಳವರ ಒಂದು ಉಪಸ್ಥಿತಿಯಲ್ಲಿ ಉಡುಪಿಯಲ್ಲಿ ರಾಜಾಂಗಣದಲ್ಲಿ ಹಲವಾರು ಕಾರ್ಯಕ್ರಮಗಳಾಗಿದೆ, ಯಕ್ಷಗಾನ, ಭರತನಾಟ್ಯ ಇತ್ಯಾದಿ ಕಾರ್ಯಕ್ರಮ. ಅದರಲ್ಲಿ ವಿಜಯದಾಸರ ದಾಸವರೇಣ್ಯ ವಿಜಯದಾಸರ ಒಂದು ಚಲನಚಿತ್ರ ಪ್ರದರ್ಶನ ಒಂದು ಮುಖ್ಯವಾದ ಅಂಗ. ಈಗಾಗಲೇ ಹಲವಾರು ಮಕ್ಕಳು ಮತ್ತು ಶ್ರೇಷ್ಠ ದಾಸದ ಭಜನೆಗಳನ್ನು ಹಾಡುವ ಎಲ್ಲ ಮಾತೆಯರು ಎಲ್ಲ ಬಂದಿದ್ದಾರೆ. ಇದು ಒಂದು ಶ್ರೀಕೃಷ್ಣನ ನಾಡಿಗೆ ಪ್ರತಿಯೊಬ್ಬ ದಾಸರು ಬರ್ತಾ ಇದ್ದಾರೆ. ಆ ಪ್ರಕಾರದಲ್ಲಿ ಜಗನ್ನಾಥ ದಾಸರ ಒಂದು ಪ್ರೊಡ್ಯೂಸರ್ ಮಾಡಿದ ತ್ರಿವಿಕ್ರಮ ಜೋಶಿ ಅವರು ಮತ್ತೆ ಈಗ ವಿಜಯದಾಸರ ಆ ಚಿತ್ರವನ್ನು ಮಾಡಿ ಅದನ್ನು ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ಪ್ರದರ್ಶನ ಆಗಿದೆ. ಆದರೆ ರಜತ ಪೀಠದೊಡೆಯ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಪ್ರಪ್ರಥಮ ಪ್ರಯೋಗವನ್ನು ಮಾಡ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ, ಈಗ ತ್ರಿವಿಕ್ರಮ ಜೋಶಿ ಅವರು ಮತ್ತು ಪಣಿರಾಜ್ ಅವರು ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಹಾಗೂ ಸುಶೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಹಾರಾರ್ಪಣೆ ಮೂಲಕ ಫಲಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಪಣಿರಾಜ್ ಅವರು ಆಲ್ರೆಡಿ ತ್ರಿವಿಕ್ರಮ ಜೋಶಿ ಅವರು ಪ್ರೊಡ್ಯೂಸರ್ ಆದರೂ ಅದರ ಹಣದ ಇಮ್ಮಡಿ ಅಂದರೆ ಪ್ರಪಂಚಾದ್ಯಂತ ಈ ಸಿನಿಮಾ ಬಿಡುಗಡೆ ಆದ ಮೇಲೆ ಎಲ್ಲ ಕಡೆಯಲ್ಲಿ ಅದನ್ನು ಪ್ರಚಾರಕರಾಗಿ, ಹಾಗೆ ಅವರ ಫೈನಾನ್ಷಿಯಲ್ ಸಪೋರ್ಟನ್ನು ಸಮೇತ ಅಮೆರಿಕದಿಂದ ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ಚಿತ್ರ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿದಂತಹ ಪಣಿರಾಜ ದಂಪತಿಯವರು ತಮ್ಮ ವಿಜಯದಾಸರ ಚಿತ್ರಕ್ಕೆ ಅತ್ಯಮೂಲ್ಯ ಕೊಡುಗೆ ನೀಡಿದ್ದಾರೆ. ಈಗ ನಮ್ಮ ತ್ರಿವಿಕ್ರಮ ಜೋಶಿ ಅವರು ಒಂದು ಎರಡು ಮಾತನ್ನು ವಿಜಯದಾಸರ ಈ ಚಿತ್ರದ ಬಗ್ಗೆ ಮಾತಾಡಬೇಕಾಗಿ ವಿನಂತಿಸ್ತೀನಿ. ಯತಿ ದ್ವಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ದಾಸವರೇಣ್ಯ ಶ್ರೀ ವಿಜಯದಾಸರು ನಮ್ಮ ಈ ಹರಿದಾಸರ ಚಲನಚಿತ್ರದ ಪರಂಪರೆಯಲ್ಲಿ, ಅಂದರೆ ಆ ಒಂದು ಪ್ರಯಾಣದಲ್ಲಿ ಮೂರನೇ ಪ್ರಯೋಗ. ತಮಗೆಲ್ಲ ಗೊತ್ತಿರೋ ರೀತಿ ಹರಿಕಥಾಮೃತ ಸವಾರವನ್ನು ಜಗತ್ತಿಗೆ ಕೊಟ್ಟಂಥ ಜಗನ್ನಾಥ ದಾಸರ ಮೊದಲ ಚಲನಚಿತ್ರ 21 ಡಿಸೆಂಬರ್ಗೆ ಬಿಡುಗಡೆ ಆಯಿತು, 2021. ಅದಾದಮೇಲೆ ಮರುವರ್ಷ ಪ್ರಸನ್ನ ವೆಂಕಟದಾಸರ ಜೀವನ ಚರಿತ್ರೆಯನ್ನು ನಾವು ಪರದೆಗೆ ತೆಗೆದುಕೊಂಡು ಬಂದ್ವಿ. ಅದು ಮೊದಲನೇ ಜಗನ್ನಾಥದಾಸರು ಮಾತಾಂಬುಜ ಮೂವೀಸ್ ಹೆಸರಲ್ಲಿ ಪ್ರಾರಂಭ ಆಯಿತು. ಪ್ರಸನ್ನ ವೆಂಕಟದಾಸರು ಅದು ಅವರ ಕುಟುಂಬದವರೇ ಮುಂದೆ ಬಂದು ಅದನ್ನು ಪ್ರೊಡಕ್ಷನ್ ಮಾಡಿದರು. ಮೂರನೇ ಪ್ರಯೋಗ ಮತ್ತು ಪಾರ್ಟ್ 1 ಅಂತ ದಾಸವರೇಣ್ಯ ಶ್ರೀ ವಿಜಯದಾಸರು ಆ ಒಂದು ಚಲನಚಿತ್ರವನ್ನು ಪಾರ್ಟ್ 1 ಅಂಥೇಳಿ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ದಿವಂಗತ ನನ್ನ ತಂದೆಯವರಾದ ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿಯವರು ಇಲ್ಲೇ ರಾಜಾಂಗಣದಲ್ಲಿ ಸಾಕಷ್ಟು ಬಾರಿ ಅವರು ಭಜನೆ ಕಾರ್ಯಕ್ರಮ ಮಾಡಿದವರು, ಪೇಜಾವರ ಶ್ರೀಗಳವರ ಆತ್ಮೀಯ ಶಿಷ್ಯರು. ಜೊತೆಗೆ ಎಲ್ಲರೂ ಭಜನಾ ಮಂಡಳಿಗಳು ರಾಜ್ಯದಾದ್ಯಂತ ಇವತ್ತು ಏನು ಕೈಪಿಡಿ ಅಂದರೆ ಪುಸ್ತಕ ಏನು ನೋಡ್ತಾರೆ, ಹರಿಭಜನಾಮೃತ ಕಲಶ, ಅದರ ಸಂಪಾದನೆ ಮಾಡಿದಂಥವ್ರು ನನ್ನ ತಂದೆಯವರು. ಅವರ ಮುಖಾಂತರ ಬಂದಂಥ ಈ ಒಂದು ಯೋಗ ನಮ್ಮ ಆತ್ಮೀಯ ಮಿತ್ರರು, ನಿರ್ದೇಶಕರಾದಂಥ ಹವಾಲ್ದಾರ್ ಅವರ ಒಂದು, ಅಂದರೆ ನಂದು ಮತ್ತು ಹವಾಲ್ದಾರ್ ಅವರ ಒಂದು ಟೀಮು ಇದನ್ನು ಪ್ರಯೋಗವನ್ನು ಪ್ರಾರಂಭ ಮಾಡೋಣ. ಯಾಕೆಂದರೆ ಮುಂಬರ್ತಕ್ಕಂಥ ನಮ್ಮ ಮುಂದಿನ ಪೀಳಿಗೆಗೆ ನಾವಿವತ್ತು ಕೊಡೋದು ಪುಸ್ತಕ ರೂಪದಲ್ಲಿ ಕೊಟ್ಟರೂ ಓದೋವಂಥ ವ್ಯವಧಾನ ಇಲ್ಲ. ವಿಶೇಷವಾಗಿ ತಾವೆಲ್ಲ ಕೋವಿಡಲ್ಲಿ ನೋಡಿದ್ದೀರಿ, ಮಕ್ಕಳಿಗೆ ಟಿ ವಿ ಮತ್ತು ಈವನ್ ಐಪ್ಯಾಡು ಇದ್ರ ಮುಖಾಂತರ ನಮ್ಮ ಮೊಬೈಲ್ಗಳ ಮುಖಾಂತರ ಕ್ಲಾಸ್ಗಳನ್ನು ನಡೆಸಿದ್ದು ನಾವು ನೋಡಿದ್ದೀವಿ. ಆ ಕ್ಲಾಸ್ಗಳಲ್ಲಿ ಏನೇನು ನೋಡ್ತಾರೆ ನಮಗೆ ಗೊತ್ತಿಲ್ಲ.
ಯಾವ್ಯಾವುದನ್ನೋ ಏನನ್ನೋ ಕೆಟ್ಟದನ್ನು ನೋಡೋವಂಥ ಪ್ರಸಂಗಗಳು ಬಂದದ್ದು ನಾವೆಲ್ಲ ಕಂಡಿದ್ದೀವಿ. ಅಂಥ ಒಂದು ಪರಿಸ್ಥಿತಿಲಿ ಸರಿಯಾದ್ದನ್ನು ನೋಡ್ಬೇಕಂದ್ರೆ ಸರಿಯಾದ್ದನ್ನು ತೋರಿಸೋವಂಥ ವ್ಯವಸ್ಥೆ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಪ್ರವಚನಗಳ ಮುಖಾಂತರ, ಉಪನ್ಯಾಸಗಳ ಮುಖಾಂತರ ಎಲ್ಲ ನಮ್ಮ ಹಿರಿಯರು ಮಾಡಿಟ್ಟದ್ದನ್ನು, ಹರಿದಾಸರ ಕೃತಿಗಳನ್ನು, ಹರಿದಾಸರ ಚರಿತ್ರೆಯನ್ನು ಈ ಒಂದು ಚಲನಚಿತ್ರ ಮಾಧ್ಯಮದಲ್ಲಿ ಬಹಳ ವರ್ಷ 60 ವರ್ಷದ ಹಿಂದೆ ದೊರೆ ಭಗವಾನ್ ಅವರು, ಭಕ್ತ ಕನಕದಾಸ, ಅಲ್ಲಿಂದ ರಾಘವೇಂದ್ರ ಮಹಾತ್ಮೆ, ನವಕೋಟಿ ನಾರಾಯಣ ಅಂತ ಪುರಂದರದಾಸರು ಈ ರೀತಿ ಚಲನಚಿತ್ರಗಳನ್ನು ಮಾಡಿದ್ದುಂಟು. ಅದಾದಮೇಲೆ ಯಾರೂ ಪ್ರಯೋಗ ಮಾಡಲಿಲ್ಲ. ಯಾಕೆ ಅಂದರೆ ಕಮರ್ಷಿಯಲಿ ವಯಬಲ್ ಅಲ್ಲ, ಇದು ದುಡ್ಡು ಬರಲ್ಲ. ಇದು ಒಂದು ನಾವು ಒಂದು ಮಾಡಿ ಸಮಾಜಕ್ಕೆ ಕೊಡ್ಬೋದು ಹೊರತಾಗಿ ಇದನ್ನು ವಾಪಸ್ ದುಡ್ಡು ಬರಲ್ಲ. ಯಾಕೆ ನಾನು 3ನೇ ಸಿನಿಮಾ ಪ್ರೊಡ್ಯೂಸರಾಗಿ ಮಾತಾಡ್ತಾ ಇದ್ದೀನಿ, ದುಡ್ಡು ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನೂ 50 ವರ್ಷ, 100 ವರ್ಷ, 200 ವರ್ಷ ಆದಾಗ ವಿಜಯದಾಸರ ಬಗ್ಗೆ ನೋಡಬೇಕು ಅಂದರೆ ಇದೇ ಚಲನಚಿತ್ರ ತೆಗೆದು ನೋಡೋವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದರೆ ನಾವು ಸಮಾಜಕ್ಕೆ ಏನಾದರೂ ಕೊಟ್ಟಂಗೆ ಆಗುತ್ತೆ. ನಾವು ಜಗನ್ನಾಥ ದಾಸರದು ಬೇರೆ ಬೇರೆ ತಾವು ಇವತ್ತಿಗೂ ಫೇಸ್ಬುಕ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. 5 ವರ್ಷ 3 ವರ್ಷದ ಮಕ್ಕಳು ಚಲನಚಿತ್ರ ಥಿಯೇಟ್ರಿಗೆ ಬಂದು ನೋಡಿ ಆ ವಿಠಲಯ್ಯ ವಿಠಲಯ್ಯ ಹಾಡನ್ನು ಕಲಿತು ಹಾಡಿದ್ದನ್ನು ತಾವು ಫೇಸ್ಬುಕ್ಕಲ್ಲಿ ಬೇರೆ ಬೇರೆಯವರು ಶೇರ್ ಮಾಡಿದ್ದನ್ನು ನೋಡಿದ್ದೇವೆ. ಅಂದರೆ ಆ ಪೀಳಿಗೆಗೆ ನಾವು ಸರಿಯಾದ್ದನ್ನು ಕೊಡಬೇಕು ಅಂದರೆ ಈ ಒಂದು ಮುಖಾಂತರ ಡಿಜಿಟಲ್ ಮಾಧ್ಯಮ ಭಾಳ ಪ್ರಭಾವಶಾಲಿ ಮಾಧ್ಯಮ ಅನ್ನೋ ವಿಚಾರ ಇಟ್ಕೊಂಡು ಆ ಒಂದು ಸಾಹಿತ್ಯದ ಮನೆಯಿಂದ ಬಂದವನಾದ್ದರಿಂದ ಎಲ್ಲರ ನಮ್ಮ ಫಣಿರಾಜ್ ಸಾರಂಗಂ, ವಾಸುದೇವ ಮೂರ್ತಿ ಅಂತ ಅವರು ಅಮೇರಿಕದವರು, ಅಮೇರಿಕದಲ್ಲಿ ನೆಲೆಸಿದವರು, ಅವರ ಒಂದು ತಂಡ ಒಳ್ಳೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇದಕ್ಕೆ ಸಹಾಯ ಸಹಕಾರ ಕೊಡೋ ಜೊತೆಗೆ ಪ್ರಚಾರವನ್ನು ಮಾಧ್ಯಮದಲ್ಲಿ ಅಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಅವರು ಕೈಗೊಂಡದ್ದಕ್ಕೂ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ನಾವು ಮೊದಲನೇ ಕಾರ್ಯಕ್ರಮ ಜಗನ್ನಾಥದಾಸರು ಮಾಡಿದಾಗ ಅದರ ಹಾಡು ರಿಲೀಸಿಗೆ ಈಗಿನ ಪೇಜಾವರ ಶ್ರೀಗಳವರು, ವಿದ್ಯಾಪ್ರಸನ್ನ ತೀರ್ಥರು ಬಂದು ಅದನ್ನು ಬೆಂಗಳೂರಲ್ಲಿ ನೆರವೇರಿಸಿಕೊಟ್ರು. ಗುರುಗಳು ನಮ್ಮ ಸುಗುಣೇಂದ್ರ ತೀರ್ಥರು ಸಹಿತ ಜಗನ್ನಾಥದಾಸರು ರಿಲೀಸ್ ಆದಮೇಲೆ ಬೆಂಗಳೂರಿನ ಮಠದಲ್ಲಿ ಕರೆದು ನಮ್ಮ 3 ಪಾತ್ರಧಾರಿಗಳಿಗೆ ಅಂದರೆ ಜಗನ್ನಾಥದಾಸರು, ಗೋಪಾಲದಾಸರು ಮತ್ತು ವಿಜಯದಾಸರ ಪಾತ್ರದಲ್ಲಿ ನಾನೇ ಒಂದು ಕೊಡುವಂಥ ಯೋಗ ವಿಜಯದಾಸರು ಆಶೀರ್ವಾದ ಪೂರ್ವಕವಾಗಿ ಬಂದಿದ್ದು ಅಂತ ನಾನು ಭಾವಿಸ್ತೇನೆ. ಆ 3 ಮತ್ತು ನಿರ್ದೇಶಕರಿಗೂ ಕರೆದ ಆಶೀರ್ವಚನವನ್ನು ಬೆಂಗಳೂರಲ್ಲಿ 2 ವರ್ಷ ಕೆಳಗೆ ಮಾಡಿ ಅವರ ಆಶೀರ್ವಾದದಿಂದ 3ನೇ ಚಲನಚಿತ್ರವನ್ನು ಕೊಟ್ಟಿದ್ದೇವೆ. ನವೆಂಬರ್ 12ರಂದು ವಿಜಯದಾಸರ ಆರಾಧನೆ ದಿವಸ ಕಳೆದ 2 ತಿಂಗಳ ಕೆಳಗಡೆ ಪಾರ್ಟ್ 2ಗೆ ಲಾಂಚು ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ವಿಶೇಷವಾಗಿ ಇದು ನಮ್ಮ ಅಂದರೆ ನಾದಬ್ರಹ್ಮ ಪಂಡರಪುರದ ವಿಠ್ಠಲ, ಅನ್ನಬ್ರಹ್ಮ ಶ್ರೀಕೃಷ್ಣ, ಕಾಂಚಾಣ ಬ್ರಹ್ಮ ತಿರುಪತಿ ವೆಂಕಪ್ಪ ಕರೆದು ಆಶೀರ್ವಾದ ಆಗಿತ್ತು. TTD ದೇವಸ್ಥಾನದವರು ಕರೆದು ಈ ಒಂದು ಜಗನ್ನಾಥದಾಸರು ಚಲನಚಿತ್ರ ಮಾಡಿದಾಗ ಕರೆದು ಆಶೀರ್ವಾದ ಮಾಡಿ ಒಂದು ಸನ್ಮಾನ ಪತ್ರವನ್ನು ಕೊಟ್ಟಿದ್ದರು. ಆದರೆ ಇಲ್ಲೂ ಬರೋಕ್ಕಾಗಿದ್ದಿಲ್ಲ ಅಂತ ಮನಸ್ಸಲ್ಲಿತ್ತು. ಅದು ನಮ್ಮ ಗುರುಗಳ ಒಂದು ಕರೆ ಮೇಲೆಗೆ, ನಮ್ಮ ಫಣಿರಾಜ್ ಅವರ ಪ್ರಯತ್ನದ ಮೇರೆಗೆ ಇವತ್ತು ಇಲ್ಲಿ ಚಲನಚಿತ್ರ ಪ್ರದರ್ಶನ ಗುರುಗಳ ಸಮ್ಮುಖದಲ್ಲಿ ಆಗ್ತಾಯಿದೆ. ಇದನ್ನು ನಾನು ಧನ್ಯತೆಯಿಂದ ನಾನು ನನ್ನ ಒಂದು ಪೂರ್ವಜನ್ಮದ ಪುಣ್ಯ, ನಮ್ಮ ತಂದೆ ತಾಯಿಯವರ ಒಂದು ಕೃಷಿ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೊಂದು ಚಲನಚಿತ್ರ ವೀಕ್ಷಣೆ ಮಾಡಿ ಇಂಥ ಚಲನಚಿತ್ರಕ್ಕೆ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ವಿಜಯದಾಸರ ನಿರ್ಮಾಪಕರಾಗಿ ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಇದೀಗ ಪರಮಪೂಜ್ಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ವಿಜಯದಾಸರ ದಾಸವರೇಣ್ಯ ಈ ಚಿತ್ರದ ಬಗ್ಗೆ, ಅಂದರೆ ಚಿತ್ರಕ್ಕಿಂತ ಆ ದಾಸಶ್ರೇಷ್ಠದ ಬಗ್ಗೆ ಶ್ರೀಗಳವರು ಶುಭ ಹಾರೈಸಲಿಕ್ಕಿದ್ದಾರೆ. ಈಗ ಶ್ರೀಗಳವರಿಂದ ಶುಭ ಸಂದೇಶ. ಕೃಷ್ಣಾಯ ವಾ ಈ ವಿಶ್ವಗೀತಾ ಪರ್ಯಾಯದ ಈ ಸಂದರ್ಭದಲ್ಲಿ ಎಲ್ಲ ಹರಿದಾಸರುಗಳ ಬಗ್ಗೆ ಚಲಚ್ಚಿತ್ರ ಹೊರಬರುತ್ತಾ ಇರುವುದು ಇದೊಂದು ಅತ್ಯಂತ ಒಂದು ಶುಭೋದಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇಷ್ಟರ ತನಕ ಆಚಾರ್ಯರ ಬಗ್ಗೆ ಮಾತ್ರ ಬಂದಿತ್ತು. ಈಗ ದಾಸ ಸಾಹಿತ್ಯದ ಒಂದು ಉದಯ ಆಗ್ತಾ ಇದೆ. ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರಾದಂತಹ ದಾಸರುಗಳ ಬಗ್ಗೆ ಡಾಕ್ಯುಮೆಂಟರಿ ತರಹ ಒಂದು ರೀತಿ ಇತಿಹಾಸದ ರೂಪದಲ್ಲಿ ಏನು ಈ ಸಿನಿಮಾ ಬರ್ತಾ ಇದೆ,
ಇದು ಹಿಂದಿನ ಕಾಲದಲ್ಲಿ ಗ್ರಂಥ ರೂಪದಲ್ಲಿ ನೆಲೆಸಿದರೆ ಇನ್ನು ಮುಂದಿನ ಕಾಲದಲ್ಲಿ ಡಿಜಿಟಲ್ ರೂಪದಲ್ಲಿ ಅದೇ ಒಂದು ಗ್ರಂಥದ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾವಾಗಲೂ ಕೂಡ ಜನರು ಯಾವ ರೀತಿ ಸ್ಪಂದಿಸ್ತಾರೋ ಅದಕ್ಕೆ ಸರಿಯಾಗಿ ನಾವು ನೀಡುವುದು ನಮ್ಮ ಧಾರ್ಮಿಕ ಒಂದು ಪೀಠಾಧಿಪತಿಗಳ ಮುಖ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಮಾಧ್ಯಮ ಮುಖ್ಯ ಅಲ್ಲ, ಅದರ ಸತ್ವ ತಿರುಳು ಎಂಬುದು ಮುಖ್ಯ. ಅಂತಹ ತಿರುಳನ್ನು ಇವತ್ತು ಸಿನಿಮಾ ಮಾಧ್ಯಮದ ಮುಖಾಂತರ ನೀಡ್ತಾ ಇರುವುದು ಇದೊಂದು ಅತ್ಯಂತ ಪ್ರಶಂಸಾರ್ಹವಾದಂತಹ ಉಪಕ್ರಮ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ತ್ರಿವಿಕ್ರಮ ಜೋಶಿಯವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರದ್ದು 3 ವಿಕ್ರಮ ಆಗಿದೆ. ಒಂದು ವಿಜಯದಾಸರು, ಹಾಗೆಯೇ ಜಗನ್ನಾಥ ದಾಸರು, ಪ್ರಸನ್ನ ವೆಂಕಟೇಶ ದಾಸರು. ಹೀಗಾಗಿ ತ್ರಿವಿಕ್ರಮ ಎಂಬ ಹೆಸರು ಇದು ಸಾರ್ಥಕ ಆಯಿತು. ತ್ರಿವಿಕ್ರಮ ದೇವರು ಹೇಗೆ ಇಡೀ ವಿಶ್ವವ್ಯಾಪಿ ಆದರೋ ಅದೇ ರೀತಿ ನಮ್ಮ ತ್ರಿವಿಕ್ರಮ ಜೋಶಿಯವರು ಕೂಡ ಸಿನಿಮಾದ ಮುಖಾಂತರ ವಿಶ್ವವ್ಯಾಪಿಯಾಗಿದ್ದಾರೆ. ಅವರು ಇಲ್ಲೇ ಇದ್ದರೂ ಕೂಡ ಸಿನಿಮಾ ಎಲ್ಲ ಕಡೆಗೆ ವಿಶ್ವದಲ್ಲಿ ಹರಡಿ ಇವತ್ತು ಅವರ ಹೆಸರು ತ್ರಿವಿಕ್ರಮ ಜೋಶಿ ಎಂಬಂತಹ ಒಂದು ಹೆಸರು ಸಾರ್ಥಕವಾಯಿತು. ಈ ದೃಷ್ಟಿಯಲ್ಲಿ ಇವು ಹೊಸ ವಿಜಯದಾಸರ ಈ ಸಿನಿಮಾವನ್ನು ಅರ್ಪಣೆ ಮಾಡಿದ್ದಕ್ಕೆ ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅಂತಹ ಒಂದು ಮೂಲ ವಿಕ್ರಮವನ್ನು ಮಾಡಬೇಕಾದರೆ ಮೂಲದಲ್ಲಿ ತ್ರಿವಿಕ್ರಮದೇವರು ಮೇಲೆ ಬಂದದ್ದು ಬಲಿಚಕ್ರವರ್ತಿಯ ಯಜ್ಞದಿಂದ. ಬಲಿಚಕ್ರವರ್ತಿಯ ಯಜ್ಞ ಅಂತೇಳಿ ಹೇಳಿದರೆ ಅದು ಯಜ್ಞ ಎಲ್ಲಿ ಆದದ್ದು ಹೇಳಿದರೆ ಅಮೇರಿಕದಲ್ಲಿ ಆದದ್ದು, ಪಾತಾಳ ಲೋಕದಲ್ಲಿ. ಇವತ್ತು ಪಾತಾಳ ಲೋಕ ಅಂತೇಳಿ ಹೇಳಿದರೆ ಅಮೇರಿಕ. ಅಲ್ಲಿ ಬಲಿಚಕ್ರವರ್ತಿಯ ಯಜ್ಞದಲ್ಲಿ ವಾಮನದೇವರು ತ್ರಿವಿಕ್ರಮನಾಗಿ ಬೆಳೆದದ್ದು. ಹಾಗೆ ನಮ್ಮ ಈ ತ್ರಿವಿಕ್ರಮ ಜೋಶಿಯ ಈ ಒಂದು ವಿಕ್ರಮಕ್ಕೆ ಬಲಿಚಕ್ರವರ್ತಿಯಾಗಿ ಪಾತಾಳದಿಂದ ಅಮೇರಿಕದಿಂದ ನಮ್ಮ ಫಣಿರಾಜ ಅವರು ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಫಣಿರಾಜ ಯಾವಾಗಲೂ ಕೂಡ ಸಂಪತ್ತಿನ ಒಂದು ಕಾಯುವವರು. ಫಣಿರಾಜ ಅಂತೇಳಿ ಹೇಳಿದರೆ ಸಂಪತ್ತನ್ನು ಕಾಯುವವರು. ಅಮೇರಿಕದಲ್ಲಿ ಲ್ಯಾಂಡ್ ಲಾರ್ಡ್ ಆಗಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಒಳ್ಳೆಯ ಒಂದು ಯಶಸ್ಸನ್ನು ಪಡೆದವರು ಫಣಿರಾಜು. ಅಂತಹ ಅದರ ಲಾಭವನ್ನು ಈ ಒಂದು ಬಲಿಚಕ್ರವರ್ತಿಯ ಹಾಗೆ ಅವರು ಈ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರೋತ್ಸಾಹ ಮಾಡಿದ್ದಕ್ಕೋಸ್ಕರ ನಾವು ಉಮಾ ಫಣಿರಾಜ್ ಅವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಹ್ಯೂಸ್ಟನ್ ಮಠಕ್ಕೂ ಕೂಡ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದರು, ನಾವು ಹಿಂದೆ ಎಲ್ಲ ಎಷ್ಟು ಜಾಸ್ತಿ ಗಳಿಸ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆವು, ಈಗ ಎಷ್ಟು ಜಾಸ್ತಿ ದಾನ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತಾಯಿದ್ದೇವೆ. ಈ ಮಾತು ಇದು ಬಹಳ ಒಂದು ಅಪೂರ್ವವಾದದ್ದು. ನಾವು ಯಾವಾಗಲೂ ಕೂಡ ಕೊಡುವುದು ಎಷ್ಟು ಜಾಸ್ತಿ ಕೊಡಬಹುದು ಎಂಬುದರ ಬಗ್ಗೆ ಆಲೋಚನೆ ಮಾಡಬೇಕು. ನಮಗೆ ಪರ್ಸನಲ್ ಆಗಿ ಮಿನಿಮಮ್ ಮತ್ತು ದಾನ ಕೊಡಲಿಕ್ಕೆ ಮ್ಯಾಕ್ಸಿಮಮ್. ನಾವು ಏನು ಮಾಡ್ತಾಯಿದ್ದೇವೆ ಅಂದರೆ ಪರ್ಸನಲಿಗೆ ಮ್ಯಾಕ್ಸಿಮಮ್, ದಾನ ಕೊಡೋದಕ್ಕೆ ಮಿನಿಮಮ್, ಸ್ವಲ್ಪ ಏನಾದರೂ ಕೊಡೋದು ಅಷ್ಟೇ. ಹಾಗಿರಬಾರ್ದು. ದಾನ ಮ್ಯಾಕ್ಸಿಮಮ್ ಮಾಡಬೇಕು, ಪರ್ಸನಲ್ ಮಿನಿಮಮ್ ಮಾಡಬೇಕು. ಆ ಒಂದು ತತ್ವದಲ್ಲಿ ನಮ್ಮ ಫಣಿರಾಜ್ ಅವರು ತಮ್ಮ ಭೂ ದಾನ ಮಾಡಿದ ಹಾಗೆ, ಬಲಿಚಕ್ರವರ್ತಿ ಹಾಗೆ ಅವನ್ನೆಲ್ಲವನ್ನು ದಾನ ಮಾಡಿದ ಹಾಗೆ ನಮ್ಮ ಫಣಿರಾಜ ಅವರು ಕೂಡ ಅವರು ಭೂಮಿಯ ವ್ಯವಹಾರದಲ್ಲಿದ್ದುಕೊಂಡು ಬಂದಂತಹ ಲಾಭವನ್ನು ಇಂತಹ ಸತ್ಕಾರ್ಯಕ್ಕೆ ವಿನಿಯೋಗಿಸಿದ್ದಕ್ಕೆ ನಾವು ಅವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ, ನಮ್ಮ ಅನೇಕ ಯೋಜನೆಗಳು ಕೂಡ ಕಾದಿವೆ. ಹಾಗಾಗಿ ನಮ್ಮ ಯೋಜನೆಗಳಿಗೂ ಕೂಡ ನಿಮ್ಮ ಒಂದು ವಿಶೇಷವಾದಂತಹ ಪ್ರೋತ್ಸಾಹ ಅದು ನಿರೀಕ್ಷಿತವಾಗಿದೆ. ನಿಮಗೆ ಅಂತಹ ಶಕ್ತಿಯನ್ನು ದೇವರು ಕೊಡಲಿ. ಇನ್ನಷ್ಟು ದಾನ ಮಾಡತಕ್ಕಂತಹ ಬಹುದೇ ಯಂಚ ಆಸ್ತು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ನಮಗೆ ಸಂಪತ್ತು ಕೊಡು ಅಂತ ಕೇಳಬಾರ್ದು, ಹೆಚ್ಚು ದಾನ ಮಾಡುವ ಅವಕಾಶವನ್ನು ಕೊಡು ಅಂತೇಳಿ. ದಾನ ಮಾಡಬೇಕಾದ್ರೆ ಸಂಪತ್ತು ಬರಲೇಬೇಕು. ಆದ್ದರಿಂದ ದಾನ ಮಾಡುವ ಅವಕಾಶವನ್ನು ಕೊಡುವಂತೆ ದೇವರ ಹತ್ರ ಕೇಳಬೇಕು. ಅಂತಹ ಬಹುದೇ ಯಂಚ ಆಸ್ತು ಎಂಬ ಪ್ರಾರ್ಥನೆಯನ್ನು ಅವರು ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಸಾರ್ಥಕವಾಗಲಿ, ಅವರಿಂದ ಇನ್ನಷ್ಟು ಇಂತಹ ಸತ್ಕಾರ್ಯಗಳಿಗೆ ಪ್ರೋತ್ಸಾಹ ದೊರಕುವಂತಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ. ಆ ಒಂದು ಯಶಸ್ಸಿನ ಒಂದು ಮುಖ್ಯ ಭಾಗ ಅವರ ಹೆಂಡತಿ ಉಮಾ ಅವರಿಗೂ ಸಲ್ತದೆ. ಯಾಕೆಂದರೆ ಮನೆಯವರು ಕೈ ಎಳೆದರೆ ದಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮನೆಯವರು ಇನ್ನಷ್ಟು ಕೊಡಿ, ಇಷ್ಟೇ ಕಡಿಮೆಯಾಗಿ ಕೊಟ್ಟರೆ ಜಾಸ್ತಿ ಕೊಡಿ ಅಂತೇಳಿ ಹೇಳ್ತಾ ಇದ್ದರೆ ಆವಾಗ ಜಾಸ್ತಿ ಕೊಡಲಿಕ್ಕೆ ಆಗ್ತದೆ. ಬಲಿಚಕ್ರವರ್ತಿ ದಾನ ಕೊಡ್ತಾ ಇರುವಾಗ ಶುಕ್ರಾಚಾರ್ಯರು ತಡಿತಾ ಇದ್ರಂತೆ, ಬೇಡ ಅಷ್ಟು ಬೇಡ ಅಷ್ಟು ಬೇಡ. ಅದಕ್ಕೆ ಕೊನೆಗೆ ಗಿಂಡಿ ಒಳಗಡೆ ಹೋಗಿ
ಕೂತು ನೀರೇ ಬಾರದ ಹಾಗೆ ಮಾಡ್ತೇನೆ, ಹೇಗೆ ಕೊಡ್ತೇನೆ. ಹೀಗೆ ದಾನ ಕೊಡುವಾಗ ದೊಡ್ಡ ಕಷ್ಟ ಏನಂದರೆ, ನಾವು ಎಷ್ಟೋ ಜನ ದಾನ ಕೊಡಬೇಡಿ ಅಂತೇಳಿ ಹೇಳುವವರು ಇರ್ತಾರೆ. ಒಳ್ಳೆಯ ಮನಸ್ಸಿನಿಂದ ಕೊಡಲಿಕ್ಕೆ ಸಿದ್ಧರಿದ್ದರೂ ಕೂಡ ಕೊಡಬೇಡಿ ಅಂತೇಳಿ ಹೇಳುವವರು ಬಹಳ ಜನ. ಅದನ್ನು ಮೀರಿ ಕೊಟ್ಟರೆ ಅದು ನಿಜವಾದಂಥ ದಾನ. ಆದ್ದರಿಂದ ಪ್ರೋತ್ಸಾಹ ಎಂಬುದು ಬಹಳ ಮುಖ್ಯ. ಮನೆಯವರ ಪ್ರೋತ್ಸಾಹ ಇದ್ದರೆ ಮಾತ್ರ ದಾನ ಕಾರ್ಯ ಅದು ನಡೀತದೆ. ನಮ್ಮ ಉಮಾ ಅವರು ಪಣಿರಾಜು ಏನು ಕೊಡ್ತಾರೋ ಅಷ್ಟೇ ಯಾಕೆ ಕೊಟ್ಟದ್ದು, ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳುವವರವರು. ಹಾಗಾಗಿ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಇನ್ನಷ್ಟು ಇಂತಹ ಒಂದು ದಾನ ಯೋಗ ಅವರಿಗೆ ಲಭಿಸಲಿ ಅಂತ ಹಾರೈಸ್ತಾ, ಇದೀಗ ವಿಜಯದಾಸರ ಒಂದು ಚರಿತ್ರೆಯ ಇತಿಹಾಸದ ಅನಾವರಣವನ್ನು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಂತಹ ಒಂದು ವಿಜಯದಾಸರ ಒಂದು ಚಿತ್ರವನ್ನು ಅನಾವರಣ ಮಾಡಲಿಕ್ಕೆ ಕೃಷ್ಣನ ಸನ್ನಿಧಿಕ್ಕಿಂತ ಒಳ್ಳೆಯದಾದಂತಹ ಬೇರೆ ಜಾಗನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ದಾಸರುಗಳು ಕೂಡ ಒಂದು ಸ್ಥಳಕ್ಕೆ ಬಂದಿದ್ದು ಅಂತೇಳಿ ಹೇಳಿದರೆ ಅದು ಉಡುಪಿ ಕೃಷ್ಣನ ಸನ್ನಿಧಾನಕ್ಕೆ. ಕನಕದಾಸರು ಬಂದಿದ್ದಾರೆ, ಪುರಂದರದಾಸರು ಬಂದಿದ್ದಾರೆ, ವಿಜಯದಾಸರು ಬಂದಿದ್ದಾರೆ, ಜಗನ್ನಾಥದಾಸರು ಬಂದಿದ್ದಾರೆ. ಯಾರು ಉಡುಪಿಗೆ ಬರಲಿಲ್ಲ ಅವರು ದಾಸರೇ ಅಲ್ಲ ಅಂತೇಳಿ ಆಗಿದೆ. ಆದ್ದರಿಂದ ದಾಸರು ಹೌದಾಗಬೇಕಾದ್ರೆ ಅವರಿಗೂ ಉಡುಪಿಗೆ ಬರಲೇಬೇಕು, ಕೃಷ್ಣನನ್ನು ಒಲಿಸಿಕೊಳ್ಳಬೇಕು. ಅಂತಹ ಒಂದು ಕೃಷ್ಣನ ಸನ್ನಿಧಾನದಲ್ಲಿ ಇವತ್ತು ವಿಜಯದಾಸರ ಈ ಒಂದು ಚರಿತ್ರೆಯ ಅನಾವರಣ ಆಗ್ತಾಯಿದೆ ಅಂತೇಳಿ ಹೇಳಿದರೆ ಅದು ವಿಜಯದಾಸರಿಗೂ ಅತ್ಯಂತ ಸಂತೋಷದ ವಿಷಯ, ಕೃಷ್ಣನಿಗೂ ಅತ್ಯಂತ ಸಂತೋಷದ ವಿಷಯ. ಇಲ್ಲಿ ಮುಖ್ಯ ಒಂದು ಗುಣ ಏನೆಂದರೆ, ನಮ್ಮ ಕೃಷ್ಣ ಬೇಗನೆ ಒಲಿತಕ್ಕಂಥ ಕೃಷ್ಣ, ಲೇಟ್ ಮಾಡೋದಿಲ್ಲ. ಏನಾದರೂ ಸ್ವಲ್ಪ ಅವನಿಗೆ ಸೇವೆ ಮಾಡಿದರೆ ಸಾಕು, ತಕ್ಷಣ ಒಲೆದು ಬಿಡ್ತಾನೆ. ಕನಕದಾಸರಿಗೆ ಕೇವಲ ಪ್ರಾರ್ಥನೆಯಿಂದ ದರ್ಶನವನ್ನು ಕೊಟ್ಟವ. ಇದರಿಂದ ಏನು ಗೊತ್ತಾಗ್ತದೆ, ಇಲ್ಲಿಯ ಕೃಷ್ಣ ಅದು ಬೇಗನೆ ಉಳಿಯತಕ್ಕಂತಹ ಕೃಷ್ಣ, ಪ್ರಸನ್ನ ಕೃಷ್ಣ. ಅಂತಹ ಒಂದು ಕೃಷ್ಣನ ಸನ್ನಿಧಾನದಲ್ಲಿ ಈ ಒಂದು ಕೃತಿಯ ಸಮರ್ಪಣೆಯ ಮುಖಾಂತರ ಕೃಷ್ಣನ ಅನುಗ್ರಹವು ಕೂಡ ಅವರ ಪ್ರಯತ್ನಕ್ಕೆ, ಅವರ ಸಾಧನೆಗೆ ಇರಲಿ. ಇನ್ನಷ್ಟು ಇಂತಹ ಸಾಧನೆಗಳು ಮುಂದೆ ಬರುವಂತೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಸುಳಾದಿ ದಾಸರೆಂದೇ ಪ್ರಸಿದ್ಧರಾದ ವಿಜಯದಾಸರ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದಂತಹ ತ್ರಿವಿಕ್ರಮ ಜೋಶಿ ಅವರು ಪರ್ಯಾಯ ಶ್ರೀಪಾದರ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ವಿತರಕರಾಗಿ ಶ್ರೀಪಾದರ ಶಿಷ್ಯರಾಗಿ ಕೊಡುಗೈದಾನಿಗಳಾದಂತಹ ಫಣಿ ಮತ್ತು ಉಮಾ ದಂಪತಿಗಳು ಕೂಡ ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಪ್ರಸಾದವನ್ನು ನೀಡಬೇಕು. ಸುಳಾದಿ ದಾಸರು ಅಂತ ವಿಜಯದಾಸರು ಪ್ರಸಿದ್ಧ. ಉಡುಪಿ ಕ್ಷೇತ್ರ ಸುಳಾದಿ, ಕೃಷ್ಣ ಸುಳಾದಿ ಮೊದಲಾದವುಗಳನ್ನು ವಿಜಯದಾಸರು ಇಲ್ಲಿಯೇ ಬಂದು ಬರೆದಿದ್ದಾರೆ. ಹಾಗಾಗಿ ವಿಜಯದಾಸರಿಗೆ ಇದು ಭಾಳ ಸಂತೋಷ ಆಗಿದೆ. ನಮ್ಮ ಉಡುಪಿ ಕೃಷ್ಣನಿಗೂ ಕೂಡ ಖುಷಿಯಾಗಿದೆ ಅನ್ನೋದನ್ನು ನಾವು ಚಿಂತನೆ ಮಾಡ್ಬೋದು. ಇವತ್ತಿಗೂ ಕೂಡ ಅನೇಕರು ಇಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಉಡುಪಿ ಕ್ಷೇತ್ರ ಸುಳಾದಿಗಳನ್ನು ಹಾಡಿದ್ದನ್ನು ಕೂಡ ನಾವು ದಾಖಲಿಸ್ಬೋದು ಅಂತ ಇದರಲ್ಲಿ ಹೇಳ್ತಾ ಇದ್ದೀವಿ. ತ್ರಿವಿಕ್ರಮ ಜೋಶಿ ಅವರಿಗೆ, ಪಣಿ ದಂಪತಿಗಳಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಚಲನಚಿತ್ರ ವೀಕ್ಷಕರ, ದಾಸರ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಚಲನಚಿತ್ರ ಪ್ರಾರಂಭವಾಗಲಿದೆ. ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ ಅಂತ ತಿಳಿಸ್ತಾ ಶ್ರೀಕೃಷ್ಣ ಅರ್ಪಣೆ. ವಿಶಿಷ್ಟ ಸೂಚನೆ, ನಾಳೆ ಮಧ್ವ ಮಂಟಪದಲ್ಲಿ 4
कैलासवास काशी नगराधीश ईशा कैलासवास काशी नगराधीश शेषभूष गिरीशा विश्वेश चित्तवास शेषभूष गिरीशा विश्वेश चित्तवास ईशा कैलासवास काशी नगराधीश शिवसिद्ध साध्य सेव्य भववनातप दिव्य भवमूर्ति कीर्ति भव्य कवि प्रिय ज्ञान द्रव्य ईशा कैलासवास शिव ओम नमः शिव तव चरण नोडुव पवित्र चित्तव कोडु धवळांग ईशा कैलासवास काशी नगराधीश सतिनाथा भूत प्रीत सतत सद्गुणव्रात पतित पावन ताता क्रतुवैरी पद्मज जाता ईशा कैलासवास क्षितियोळु नीललोहित नीने गुरुवेंदु तुतिपे गतिगे रघुपति नामयनगिय ईशा कैलासवास काशी नगराधीश चित्र गात्र नयनमि परमित्र जय जयामर स्तोत्र दय माडो पूर्ण पात्र ईशा कैलासवास भय निवारण सिरि विजय विठलನ भकुतिय कोडु अतिशय दीपिनाकीशा कैलासवास काशी नगराधीश शेषभूष ईशा विश्वेश चित्तवास शेषभूष गिरीशा विश्वेश चित्तवास ईशा कैलासवास काशी नगराधीश ಈ ಪವಿತ್ರ ಕಾಶಿ ನಗರದ ಸಮಸ್ತ ಜನತೆಯ ಪರವಾಗಿ ನಮ್ಮ ಮಹಾರಾಜರು ಅತ್ಯಂತ ಭಕ್ತಿಪೂರ್ವಕವಾಗಿ ದಾಸವರೇಣ್ಯ ಶ್ರೀ ವಿಜಯದಾಸರನ್ನು ಸ್ವಾಗತಿಸುತ್ತಾರೆ. ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ ನಿನ್ನದೇ ಸಕಲ ಸಂಪತ್ತು ನಿನ್ನದೇ ಸಕಲ ಸಂಪತ್ತು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಮಹಾಜನಗಳೇ, ನಮ್ಮ ಪ್ರಭುಗಳು ಈ ಶುಭ ಸಂದರ್ಭದಲ್ಲಿ ದಾಸವರೇಣ್ಯ ಶ್ರೀ ವಿಜಯದಾಸರ ಬಗ್ಗೆ 2 ಮಾತುಗಳನ್ನಾಡುತ್ತಾರೆ. ಮಹಾಜನಗಳೇ,
ದೂರದ ದಕ್ಷಿಣ ದೇಶದ ಪವಿತ್ರ ತುಂಗಭದ್ರಾ ತೀರದಿಂದ ಈ ಪಾವನ ಗಂಗಾ ತೀರದ ಕಾಶಿಗೆ ಆಗಮಿಸಿ ಇಲ್ಲಿ ವಿಶ್ವನಾಥನ, ಬಿಂದು ಮಾಧವನ, ವ್ಯಾಸ ಮಹರ್ಷಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ಶ್ರೀ ವಿಜಯದಾಸರು ನಮ್ಮ ಆಹ್ವಾನವನ್ನು ಮನ್ನಿಸಿ ನಮ್ಮ ಅರಮನೆಗೆ ಆಗಮಿಸುವ ಅನುಗ್ರಹ ತೋರಿದ್ದಕ್ಕೆ ನಾನು ಮತ್ತೊಮ್ಮೆ ಶ್ರೀ ವಿಜಯದಾಸರಿಗೆ ವಂದಿಸುತ್ತೇನೆ. ಶ್ರೀ ವಿಜಯದಾಸರು ಕೆಲವು ಕಾಲದಿಂದ ಕಾಶಿಯಲ್ಲಿ ನೆಲೆಸಿ ದೈವಾನುಗ್ರಹವನ್ನು ಪಡೆದು ಸಮೀಪದ ವ್ಯಾಸ ಗುಹೆಯಲ್ಲಿ ವೇದವ್ಯಾಸರ ದರ್ಶನವನ್ನು ಪಡೆದ ವಿಚಾರವನ್ನು ಕೇಳಿದಾಗಿನಿಂದ, ಇವರ ಮಹಿಮೆಯನ್ನು ತಿಳಿದಾಗಿನಿಂದ ಇವರಿಗೆ ನಮ್ಮ ಅರಮನೆಯಲ್ಲಿಯೇ ಭಕ್ತಿ ಗೌರವವನ್ನು ಸಮರ್ಪಿಸಬೇಕೆಂಬ ನನ್ನ ಆಸೆ ಇಂದು ಈಡೇರಿತು. ಶ್ರೀ ವಿಜಯದಾಸರು ನಮ್ಮ ಮೇಲೆ ತೋರಿದ ಈ ಅನುಗ್ರಹಕ್ಕೆ ವಂದಿಸಿ ನಮ್ಮ ಪರಿವಾರವನ್ನು, ನಮ್ಮ ಪ್ರಜೆಗಳನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ರಾಜ ಪ್ರತ್ಯಕ್ಷ ದೇವತ. ಸಾತ್ವಿಕನಾದ ರಾಜನಲ್ಲಿ ಮಹಾವಿಷ್ಣುವಿನ ಅಂಶವಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಕಾಶಿ ಮಹಾರಾಜರು ನಮ್ಮನ್ನು ಇಲ್ಲಿ ಆಹ್ವಾನಿಸಿದಾಗ ಅದು ನಮಗೆ ತೋರಿದ ಗೌರವವೆಂದು ಭಾವಿಸದೆ ಭಗವದ್ಭಕ್ತರಲ್ಲಿ ಈ ಕಾಶಿ ರಾಜರಿಗಿರುವ ಗೌರವವೆಂದು ಭಾವಿಸಿ ನಾನಿಲ್ಲಿಗೆ ಬಂದೆ. ಈ ಕಾಶಿ ಕ್ಷೇತ್ರ ನಿರ್ಭಾಗ್ಯನಾಗಿ ಬಂದ ನನಗೆ ಗುರುಕರುಣೆ, ದೈವಾನುಗ್ರಹವೆಂಬ 2 ಮಹಾಭಾಗ್ಯವನ್ನು ಕರುಣಿಸಿದೆ. ಅಂತಹ ಈ ಪಾವನ ಗಂಗಾ ಕ್ಷೇತ್ರಕ್ಕೆ ನಾನು ಮೊದಲು ನಮಿಸುತ್ತೇನೆ. ಮರಣಂ ಮಂಗಲಂ ಯತ್ರ ಸಫಲಂ ಯತ್ರ ಜೀವಿತ ಸ್ವರ್ಗಸ್ತ್ರ ಗಾಯತೆ ಯತ್ರ ಸೈಷಶ್ರೀ ಮಣಿಕರ್ಣಿಕಾ. ಈ ಕಾಶಿಯ ಮಣಿಕರ್ಣಿಕೆಯಲ್ಲಿ ಬದುಕಿದರೂ ಜನ್ಮ ಸಾರ್ಥಕ, ಮರಣಿಸಿದರೂ ಜನ್ಮ ಸಾರ್ಥಕ. ಇದರ ಮುಂದೆ ಸ್ವರ್ಗಲೋಕ ಕೂಡ ಹುಲ್ಲುಕಡ್ಡಿಗೆ ಸಮ ಎಂದು ಪುರಾಣಗಳು ತಿಳಿಸುತ್ತವೆ. ಅಂಥ ಈ ಕ್ಷೇತ್ರದ ಪ್ರಜಾಪಾಲಕರಾಗಿ ಭಕ್ತರನ್ನು ಗೌರವಿಸಿ ಆ ಭಗವಂತ ಮೆಚ್ಚುವ ಕಾರ್ಯ ಮಾಡುತ್ತಿರುವ ಈ ಕಾಶಿ ಮಹಾರಾಜರಿಗೆ, ಇಲ್ಲಿನ ಸಾಧು ಸಜ್ಜನ ಪ್ರಜಾವರ್ಗಕ್ಕೆ ಆ ವಿಜಯ ವಿಠ್ಠಲ ಸಕಲ ಸೌಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ಅವನಲ್ಲಿ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ತ್ರಿಜಗಮೋಹನಾಕಾರ ತ್ರಿಗುಣಾತೀತ ತೀರ್ಥಪಾದ ಭಜಕರ ಪಾಲನಾ ಭವನುತ ಚರಣ ರುಜಗಣನುತ ಭರಣ ವಿಜಯ ವಿಠಲಾಧೀಶ ವಿಶ್ವೇಶ್ವರ ಕುಜನ ವಿದಾರಣ ಕೋವಿದನುತ ಹರೇ. ನಮೋ ನಮೋ ವಿಜಯದಾಸ ಗುರುವರ್ಯ, ನಮೋ ನಮಃ. ದಾಸರು ಎಲ್ಲೇ ಹೋಗಲಿ ಮೇನೆ, ಪಲ್ಲಕ್ಕಿ, ಸೇವಕರು, ಅವರ ನಿತ್ಯ ಪೂಜೆ ಸಂತರ್ಪಣೆ, ದಾನಾದಿಗಳಿಗೆ ಬೇಕಾದದ್ದೆಲ್ಲವನ್ನು ನಾವು ಆ ವಿಜಯ ವಿಠಲನ ಪ್ರೀತಿಗಾಗಿ ಈ ವಿಜಯದಾಸರಿಗೆ ಸಮರ್ಪಿಸುತ್ತಿದ್ದೇವೆ. ದಾಸಪ್ಪ ದಾಸಪ್ಪ ಹೋಗೋ ಒಳಗ. ಇಲ್ಲಮ್ಮ, ನಾ ಹೋಗಂಗಿಲ್ಲ, ಅಲ್ಲಿ ದೊಡ್ಡ ಮನುಷ್ಯರ್ತಾರೆ. ದಾಸಪ್ಪ ಅಲ್ಲಿ ನಡಿಲಿಕ್ಕತ್ತದಲ್ಲ, ಅದ್ ನಿನ್ ಮಾವನ್ ಮಗಳ ಮದ್ವೆಯೋ, ಹೋಗೋ. ಇಲ್ಲಮ್ಮ, ನಂಗೆ ಗಾಬರಿ ಆಗ್ತದ. ನಮಸ್ಕಾರ ರೀ. ನಮಸ್ಕಾರ ರಾಧಾಮಯ್ಯವರ ಬರ್ರಿ ಬರ್ರಿ ಬರ್ರಿ. ಇವ್ರನ್ನೆಲ್ಲ ಚಲೋ ತಿಂಗ್ ನೋಡ್ಕೋಬೇಕು, ಗೊತ್ತಾತಿಲ್ಲ? ಹೋಗೋ ದಾಸಪ್ಪ ಒಳಗ. ಇಲ್ಲಮ್ಮ, ನೀನು ಬಾ, ನಿನ್ನ ಅಣ್ಣನ ಮನಿ ಇಲ್ಲ. ಹೋಗೋ. ಇಲ್ಲಮ್ಮ, ಮಾವ ಒಳಗಡೆ ಬರ್ಬೇಡ ಅಂದ್ರೆ ಏನ್ ಮಾಡ್ಲಿ? ನೀ ಬಂದ್ರ ಮಾತ್ರ ನಾ ಬರ್ತೀನಿ. ನಾವ್ ಅಲ್ಲೇ ಒಳಗ ತಾಂಬೂಲ ಅಣಿ ಮಾಡ್ಬೇಕು. ಯಾರು ಸಿಗ್ತಾರ ನೋಡ್ತೀನಿ. ಬರ್ಲಿ. ಓ ದಿವಾನ್ರು ಬೀಗ್ರ, ಬರ್ರಿ ಬರ್ರಿ. ದಿವಾನ್ರು ಬಂದಂಗ ಕಾಣ್ತಿಲ್ಲಲ್ಲ? ದಿವಾನ್ರು ಒಂದ್ ಕಾರ್ಯ ನಿಮಿತ್ತ ಹೊರಗಡೆ ಹೋಗ್ಯಾರ. ಇಲ್ಲಂದ್ರ ನಿಮ್ ಮಗಳ ಮದುವೆಗೆ ಅವರ ಬರ್ಲಿ ಬರ್ರಿ ಬರ್ರಿ, ಒಳಗ್ ಬರ್ರಿ. ಹೋಗೋ, ಆ ಮಂದಿ ಜೋಡಿ ಒಳಗ ಹೋಗು. ಇಲ್ಲಮ್ಮ. ಅರೆ ಕುಸಮ್ಮ, ಯಾವಾಗ ಬಂದಿ? ಈಗರೇ ಬಂದೆ ವೈನಿ. ಚಲೋನೇ ಆತ್. ಮದ್ವಿಗ್ ಬಂದಿರೋ ಅತಿಥಿಗಳ್ಗ ತಟ್ಯಾಗ ತೆಂಗಿನಕಾಯಿ, ಅರ್ಶನ, ಕುಂಕುಮ, ತಾಂಬೂಲ ಎಲ್ಲಾ ತಯಾರ್ ಮಾಡ್ಬೇಕಿತ್ತು. ಯಾರಾದ್ರೂ ಸಿಗ್ತಾರೇನೋ ಅಂತ ಹೊರಗ್ ಬಂದೆ. ಸದ್ಯ ನೀನ್ ಸಿಕ್ಕಿ ಎಲ್ಲಾ ಹಿತ್ತಲ್ದಾಗ ಇಡ್ಸಿದೀನಿ. ಬಾ ಈ ಕಡೆ ಹೋಗೋಮ್. ಅಯ್ಯ, ನಿನ್ ಮಗ ದಾಸಪ್ಪ ಅಲ್ಲೇನಾ? ಹೌದ್ರಿ. ದಾಸಪ್ಪ,
ನೀ ಮುಂಬಾಗ್ಲೇ ಹೋಗ್ಪಾ. ಮಾವನ್ಗೋ ನೀ ಬಂದಿದ್ ಗೊತ್ತಾಗ್ಲಿ. ಹೋಗ್ ಒಳಗ್ ಹೋಗ. ಕುಸುಮ ಬಾ, ನಾವಿಬ್ರು ಹೋಗೋಮ್ಮ ಹಿಂದಿನ ಬಾಗ್ಲಿಂದ. ಹೌದಾ, ಸರಿ ಸರಿ ಸರಿ, ನಾ ಆಮೇಲೆ ಬರ್ತೀನಿ, ಹೋಗ್ರಿ. ಆಗ್ಲಿ ಬರ್ರಿ. ನಮಸ್ಕಾರ ನಮಸ್ಕಾರ, ದೇಶಪಾಂಡೆ ಅವ್ರಿಗೆ ಸ್ವಾಗತ. ಕುಲಕರ್ಣಿ ಅವ್ರ ದಯಮಾಡಿಸ್ರಿ. ಬರ್ರಿ ಬರ್ರಿ ಬರ್ರಿ, ನಮಸ್ಕಾರ. ಒಳಗ್ ಬರ್ರಿ ಬರ್ರಿ. ರಾಜಪುರೋಹಿತರ ನಿಮ್ಮ ಆಶೀರ್ವಾದ ಮನಿ ಮಂದಿಗೆಲ್ಲ ಬಹಳ ಅವಶ್ಯ ಅದ. ಬರ್ರಿ ದಯಮಾಡಿಸ್ರಿ. ಏ ನಿಂತ್ಕೋ ಇಲ್ಲೇ. ಯಾರ್ ನೀನು? ನಾ ದಾಸಪ್ಪ. ಕೂಸೆ ಮಗ ದಾಸ ಏನು? ಹೌದು ಮಾವ. ಮಾವ ಅನ್ಬೇಡ ಎಲ್ಲಾರ ಮುಂದ. ನಿನ್ನ ಅಮ್ಮನೂ ಬಂದಾಳನು? ಹೌದ್ ಮಾವ, ಒಳಗಡೆ ಅತ್ತಿ ಕರ್ಕೊಂಡೋಗಾಳ. ಸರಿ ಸರಿ, ನಡಿ ಒಳಗ. ಯಾವ್ಯಾವ ಬಂದ್ಬಿಡ್ತಾವ. ಓಹೋ ಶಾನ್ ಭೋಗ್ರು, ಬರ್ಬೇಕು ಬರ್ಬೇಕು. ಹಾ ನಮಸ್ಕಾರ ರೀ. ಎಲ್ಲಾರು ಆರಾಮಿದ್ದೀರಿ? ಬಹಳ ಖುಷಿ ಆತ್ ನೋಡ್ರಿ. ಎಲ್ಲಾರು ಆರಾಮಾಗಿ ಕೂತ್ ಊಟ ಮಾಡಿ ಹೋಗ್ರಿ.